ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. 3991 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವತ್ತು ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಸೆಂಟರ್ನ ಸುತ್ತಮುತ್ತದಲ್ಲೂ ಕೂಡ ಸಾಕಷ್ಟು ನಿಷೇಧವನ್ನ ಹೇರಲಾಗಿದೆ. ಜೊತೆಗೆ ಹಿಂದೆ ನಡೆದಂತ ಘಟನೆಗಳು ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಪರೀಕ್ಷೆ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪರೀಕ್ಷೆ ಆರಂಭ ಆಗಲಿದೆ. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ಕೂಡ ಒಂದು ಪರೀಕ್ಷೆ ನಡೆಯುತ್ತೆ. ಇನ್ನು ಸಂಜೆ 4ರಿಂದ 5:30ರವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದಷ್ಟು ಸಮಯದಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಎಲ್ಲಾ ಸಿದ್ಧತೆಗಳನ್ನ ಎಕ್ಸಾಮ್ ಸೆಂಟರ್ನ ಸುತ್ತಮುತ್ತದಲ್ಲೂ ಕೂಡ ಮಾಡಿಕೊಳ್ಳಲಾಗಿದೆ. ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಬೇಕು ಅನ್ನುವಂತ ಮಾಹಿತಿಯನ್ನ, ಸೂಚನೆಯನ್ನ, ಆದೇಶವನ್ನ ಈಗಾಗಲೇ ನೀಡಲಾಗಿದೆ. ಜೊತೆಗೆ ಇಲ್ಲಿ ಪರೀಕ್ಷೆ ನಡೆಸುವಂತವರು OMR ಶೀಟ್ನಲ್ಲಿ ಹೊಸ 5ನೇ ಆಯ್ಕೆ ಏನಿದೆ ಅದು ಕಡ್ಡಾಯ. ಜೊತೆಗೆ ಉತ್ತರ ಗೊತ್ತಿಲ್ಲದೆ ಇದ್ರೂ ಕೂಡ 5ನೇ ಕಾಲಮ್ ಅನ್ನ ಶೇಡ್ ಮಾಡಬೇಕು ಅನ್ನುವಂತ ಒಂದಷ್ಟು ನಿಯಮಾವಳಿಗಳನ್ನ ಈ ಬಾರಿ ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ. ಅದರ ಜೊತೆಯಲ್ಲಿ ಪರೀಕ್ಷೆ ಮುಗಿದ ನಂತರದಲ್ಲಿ 30 ನಿಮಿಷದಲ್ಲಿ ವೆಬ್ಸೈಟ್ಗೆ ಇದೆಲ್ಲವೂ ಕೂಡ ಅಪ್ಲೋಡ್ ಆಗುತ್ತೆ. 30 ನಿಮಿಷದಲ್ಲಿ ವೆಬ್ಸೈಟ್ಗೆ OMR ಶೀಟ್ ಅಪ್ಲೋಡ್ ಆಗುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಿಯಮಾವಳಿಗಳನ್ನ ಬದಲಾವಣೆ ಮಾಡಲಾಗಿದೆ. ಏನಾದರೂ ಅಕ್ರಮ ಎಸಗಿದ್ದೆ ಅದರಲ್ಲಿ ಶಾಶ್ವತವಾಗಿ ಅವರನ್ನ ಡಿಬಾರ್ ಮಾಡಲಾಗುತ್ತೆ. ಮತ್ಯಾವತ್ತೂ ಕೂಡ ಯಾವುದೇ ಪರೀಕ್ಷೆಗಳಿಗೆ ಅವರು ಹಾಜರಾಗುವಂತಹ ನಿಟ್ಟಿನಲ್ಲಿ ಕಾಣಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಗಳನ್ನ ಈಗಾಗಲೇ ನೀಡಲಾಗಿದೆ. ಜೊತೆಗೆ ತಪಾಸಣೆಯನ್ನ ನಡೆಸಿ ಎಕ್ಸಾಮ್ ನಡೆಯುವುದು 10:30ಕ್ಕಾದ್ರೆ ಸುಮಾರು 9:30ಕ್ಕೆ ಆಗಮಿಸಿ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಗಳನ್ನ ನೀಡಲಾಗಿದೆ. 3991 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರೋದು. ಆದರೆ ಅಭ್ಯರ್ಥಿಗಳು 4 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. 884 ಸೆಂಟರ್ಗಳಲ್ಲಿ ಈ ಪರೀಕ್ಷೆ ನಡೆಯಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪರೀಕ್ಷೆ ಆರಂಭ ಆಗುತ್ತೆ. ಈ ಬಾರಿ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಿಂದಿನ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯನ್ನ ವಹಿಸಲಾಗಿದೆ. ಯಾವ ರೀತಿ ಸದ್ಯಕ್ಕೆ ಸಿಚುವೇಶನ್ ಇದೆ, ಯಾವ ರೀತಿ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ಏನು ಈ ಒಂದು ಪರೀಕ್ಷೆ ಏನಿದೆ, ಈ ಒಂದು ಪರೀಕ್ಷೆಗೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ KA ನಡೆಸಿಕೊಂಡಿರುವಂತದ್ದು. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಹುದ್ದೆಗಳಿಗಾಗಿ ಸುಮಾರು 3999 ಹುದ್ದೆಗಳಿಗೆ ಇವತ್ತು ಪರೀಕ್ಷೆ ನಡೀತಿರುವಂತದ್ದು. ಈ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ KA ಮಾಡಿಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಭದ್ರತೆ ವ್ಯವಸ್ಥೆಗಳಾಗಿರಬಹುದು, ಅದರ ಜೊತೆಗೆ ಮಾನಿಟರಿಂಗ್ ಮಾಡುವಂತಹ ಕೆಲಸವನ್ನ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ವಿದ್ಯಾರ್ಥಿಗಳು ಮತ್ತೆ ಅಭ್ಯರ್ಥಿಗಳು ಬರುವಂತಹ ಒಂದಿಷ್ಟು ಡೇಟಾಗಳೇನಿದೆ ಆ ಒಂದು ಡೇಟಾಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಅಂತ ಹೇಳಿದ್ರೆ ಎಷ್ಟು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ರು, ಅದರ ಜೊತೆಗೆ ಎಷ್ಟು ಅಭ್ಯರ್ಥಿಗಳು ಪ್ರವೇಶವನ್ನ ಪಡೆದಿದ್ದಾರೆ, ಅವರ ವೆರಿಫಿಕೇಶನ್ ಆಗಿದೆ ಅನ್ನೋದರ ಒಂದು ಡೇಟಾವನ್ನ ಕಲೆಕ್ಟ್ ಮಾಡುವಂತದ್ದು. ಮತ್ತೆ ಬೆಂಗಳೂರು ಸೇರಿದಂತೆ ಕಲಬುರಗಿ ವಿಭಾಗದ ಒಂದಿಷ್ಟು ಪರೀಕ್ಷಾ ಕೇಂದ್ರಗಳೇನಿದೆ ಅದನ್ನ ಇಲ್ಲಿಂದನೇ ಮಾನಿಟರಿಂಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು KEಯ ನಿರ್ದೇಶಕರಿದ್ದಾರೆ, ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಇಲ್ಲಿಂದ ಮಾನಿಟರಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಈ ಹಿಂದೆ ಆದಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂಥದ್ದಕ್ಕೆ ಮಾನಿಟರಿಂಗ್ ಮಾಡ್ತಾ ಇದ್ದೀರಾ. ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೀರಾ ಅಂತ? ಅಲ್ಲ, ಜಿಲ್ಲಾ ಮಟ್ಟದಲ್ಲಿ SP ಮತ್ತೆ DC ಅವರು ಅದ್ಭುತವಾಗಿ ಅವರು ಎಲ್ಲಾ ಸೆಕ್ಯೂರಿಟಿ ಮೆಜರ್ಸ್ ತಗೊಂಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಜಾಮರ್ ಹಾಕಿದೀವಿ ಕ್ಲಾಸ್ ರೂಮ್ ಅಲ್ಲಿ, ಜೊತೆಗೆ CCTV ಹಾಕಿ ಅಲ್ಲಿ ಸಹ ಮಾನಿಟರ್ ಮಾಡ್ತಾ ಇದ್ದಾರೆ. ಬೆಂಗಳೂರದೆಲ್ಲ ಸೆಂಟರ್ ಮತ್ತು ಕಲಬುರಗಿ ವಿಭಾಗದ ಕೆಲವು ಸೂಕ್ಷ್ಮ ಅಂದ್ರೆ ಹಿಂದಿನ ಘಟನೆಗಳನ್ನ ಆಧರಿಸಿ ನಾವು ಸಹ ಇಲ್ಲಿ ಮಾನಿಟರ್ ಅಂತಂದ್ರೆ ಕ್ವಶನ್ ಪೇಪರ್ ಓಪನ್ ಮಾಡುವಂತದ್ದು, ಅಂದ್ರೆ ಬಿಫೋರ್ ಎಕ್ಸಾಮ್ ಪ್ರಿನ್ಸಿಪಲ್ ರೂಮ್ ಅಲ್ಲಿ, ಆ ಟೈಮಲ್ಲಿ ಸ್ವಲ್ಪ ಪ್ರಿನ್ಸಿಪಲ್ ರೂಮ್ ಅಲ್ಲಿ ನಾವು ವಾಚ್ ಮಾಡುವಂತದ್ದು. ನಂತರ ಕ್ಲಾಸ್ ರೂಮಿಗೆ ಕಳಿಸ್ತಾರೆ, ಕ್ಲಾಸ್ ರೂಮ್ ಅಲ್ಲಿ ನಂತರ ವಾಚ್ ಮಾಡುವಂತದ್ದು. ಜೊತೆಗೆ ವಾಪಸ್ ತಿರ್ಗಾ ಪ್ಯಾಕಿಂಗಿಗೆ ಬರುತ್ತೆ. ಅಲ್ಲಿ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಹಿಂದಿನ ಘಟನೆಗಳು ನೋಡಿದ್ರೆ. ಅವಾಗ ಆ ಪ್ರಿನ್ಸಿಪಲ್ ರೂಮ್ ಅಂದ್ರೆ ಪ್ಯಾಕಿಂಗ್ ಆಗಿ ಮತ್ತದು DC ತನಕ ಹೋದ್ಮೇಲೆ ನಮಗೆ ಪ್ರಾಬ್ಲಮ್ ಇಲ್ಲ. ಅಲ್ಲಿವರೆಗೆ ನಾವು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಆಗಿರೋಣ, ಯಾವುದು ತೊಂದರೆ ಆಗಬಾರದು ಅಂತೇಳಿ ನಾವು ಈ ಒಂದು ವ್ಯವಸ್ಥೆ ಸಹ ನಾವು KEನಲ್ಲಿ ಮಾಡಿದ್ವಿ. ವಿದ್ಯಾರ್ಥಿಗಳ ಡೇಟಾಗಳನ್ನ ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಪ್ರವೇಶ ಆಗ್ತಾ ಇದ್ದಂತೆ ಅವರನ್ನ ವೆರಿಫೈ ಮಾಡುವಂತದ್ದು ಇಲ್ಲಿ ಸಿಗುತ್ತೆ, ಇಲ್ಲೇ ನೇರವಾಗಿ ಸಿಗ್ಲಿಕ್ಕೆ ಆಗ್ತಾ ಇದೆ. ಇದೀಗ ಏನಕ್ಕೆ ಅಂತ? ಈಗ ಮೊದ್ಲೇನಾಗ್ತಿತ್ತು ಅಂತಂದ್ರೆ ತಮ್ಗೆಲ್ಲ ಗೊತ್ತು, ಟ್ರೆಡಿಷನಲ್ಲಿ ಅವ್ರ ಹಾಲ್ ಟಿಕೆಟ್ ತಗೊಂಡ್ ಬರ್ತಿದ್ರು, ಅವ್ರದೊಂದು ID ಕಾರ್ಡ್ ಅನ್ನ ಅವ್ರ ಮುಖ ನೋಡಿ ಒಳಗಡೆ ಕಳಿಸ್ತಿದ್ರು. ಈ ಕೆಲವು ಇಂಪರ್ಸನೇಷನ್ ಅಂದ್ರೆ ಬೇರೆ ಹೆಸರು ಮೇಲೆ ಅರ್ಜಿ ಹಾಕೋದು, ಬೇರೆಯವರು ಬಂದು ಪರೀಕ್ಷೆ ಬರೆಯೋದು, ಈ ತರದೊಂದಷ್ಟು ಹಿಂದಿನ ವರ್ಷಗಳಲ್ಲಿ ಬಹಳ ಹಿಂದೆ ಈ ತರದಿಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಆಧಾರ್ ಕಾರ್ಡ್ ಇಂದ ಫೋಟೋ
ತಗೊಂಡಿದೀವಿ. ಮತ್ತೆ ಅವನ ಅಪ್ಲಿಕೇಶನ್ ಟೈಮಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೂ ಹೇಳಿದ್ವಿ. ಆಧಾರ್ ಫೋಟೋ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿರೋ ಫೋಟೋ ವೆರಿಫೈ ಮಾಡಿದೀವಿ. ಈಗ ಪರೀಕ್ಷಾ ಕೇಂದ್ರಕ್ಕೆ ಯಾರು ಬರ್ತಾ ಇದಾರೆ ಅವ್ರದೊಂದು ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಅರ್ಜಿ ಹಾಕಿರೋನು, ಆಧಾರಲ್ಲಿರೋನು, ಈಗ ಎಕ್ಸಾಮ್ ಬರೀತಿರೋನು ಅವನೇನಾ ಅಂತ ಇದಿಷ್ಟಕ್ಕೇನೇನು ಇಲ್ಲಲ್ಲ. ಅದು ತಾವು ಈ ಸ್ಕ್ರೀನ್ ಅಲ್ಲಿ ನೋಡಿದ್ದು. ಲೈವ್ ಅಲ್ಲಿ ನಮ್ಮ ಪಾಲಿಟೆಕ್ನಿಕ್ ಫೈನಲ್ ಇಯರ್ ಹುಡುಗರಿಗೆ ವಾಲಂಟಿಯರ್ಸ್ ಅಂತ ತಗೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪಾಕೆಟ್ ಮನಿ ಸಹ ನಾವು ಕೊಡ್ತೀವಿ. ಒಂದು ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ಇಂಪರ್ಸನೇಷನ್ ತಪ್ಪಿಸುವಂತದ್ದು. ಜೊತೆಗೆ ವಿಶೇಷವಾಗಿ ಪೊಲೀಸ್ ಅವ್ರದ್ದು ನಾಳೆ ಫಿಸಿಕಲ್ ಟೆಸ್ಟ್ ಆಗುತ್ತೆ. ಫಿಸಿಕಲ್ ಟೆಸ್ಟ್ಗೆ ಸಹ ಈ ಅರ್ಜಿ ಹಾಕಿರೋನು, ಆಧಾರದಲ್ಲಿರೋನು, ಪರೀಕ್ಷೆ ಬರೆದವನೇ ಬರಬೇಕು ಅನ್ನೋದು ಅಲ್ಲಿ ಸಹ ಚೆಕ್ ಮಾಡಿ ಅವರಿಗೆ ಫಿಸಿಕಲ್ ಮಾಡ್ತಾರೆ. ಯಾವ ಹಂತದಲ್ಲಿ ಏನು ನಕಲಿ ಅಭ್ಯರ್ಥಿ ಬಂದು ಎಕ್ಸಾಮ್ ಬರೆದು ನಕಲಿ ಅಭ್ಯರ್ಥಿ ಬೇರೆ ಇನ್ಯಾರೋ ಬಂದು ಪರೀಕ್ಷೆ ಅದಕ್ಕೆಲ್ಲ ತಪ್ಪಿಸುವಂತಕ್ಕೆ ಈ ನಾವು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದೀವಿ. ಇದಿಷ್ಟು ಕೆಇಎ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಅವರ ಮಾತಾಗಿರುವಂತಹ